ಪ್ರಶ್ನೆ ಇಲ್ಲ. ಈಗ ಡೈರಿ ಚುನಾವಣೆನೂ ನಡೀತು. ಡೈರಿ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಅವ್ರಿಗೆ ಅವರು ಬಲಿಷ್ಠರು ಅಂತಕ್ಕಂಥದ್ದನ್ನೇನು ಅನ್ಕೊಂಡಿದ್ದಾರೆ. ಆದರೆ ಇದು ಇದೇ ರೀತಿ ಇರಲಿಕ್ಕಿಲ್ಲ. ಜೈಮುತ್ತೂರ್ ಅವ್ರ ಚುನಾವಣೆ ಚನ್ನಪಟ್ಟಣದಲ್ಲಿ ಯಾವ ರೀತಿ ನಡೀತು ಅಂತಕ್ಕಂಥದ್ದು ಬಹುಶಃ ಇಡೀ ರಾಜ್ಯ ಗಮನಿಸಿದೆ. ಅಂಥ ಒಂದು ಕೆಟ್ಟ ಚುನಾವಣೆ ಇತಿಹಾಸದಲ್ಲಿ ಎಂದೂ ಕೂಡ ನಡೆದಿಲ್ಲ. ಯಾವ್ಯಾವ ರೀತಿ ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು ಸೊಸೈಟಿಗಳನ್ನ, ಯಾವ್ಯಾವ ಸೊಸೈಟಿಗಳು ನಮ್ಮ ಹಿಡಿತದಲ್ಲಿದೆ, ಯಾರ್ಯಾರು ಜೈಮುತ್ತೂರ್ ಜೊತೆನಲ್ಲಿ ನಿಲ್ತಾರೆ ಅಂತಕ್ಕಂಥದ್ದನ್ನ ಎಲ್ಲವನ್ನ ಪರಿಗಣಿಸಿ ಯಾವ ರೀತಿ ಜೈಮುತ್ತೂರ ಸೋಲ್ಗೆ ಕಾಂಗ್ರೆಸ್ನ ಸಂಪೂರ್ಣ ಎಲ್ಲ ಮಹಾನಾಯಕರುಗಳು ಕಾರಣಕರ್ತರಾಗಿದ್ದಾರೆ. ಒಂದು ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಕಾಲಚಕ್ರ ತಿರುಗ್ತಾ ಇರುತ್ತೆ, ಅವಕಾಶಗಳು ಸಿಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಜನ ಅವಕಾಶವನ್ನು ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ನಾವು ಇದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಪ್ರಾಮಾಣಿಕವಾಗಿ ಪಕ್ಷ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಪರವಾಗಿ ನಮಗೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಕೆಲಸ ಮಾಡ್ಕೊಂಬಂದಿದ್ದೇವೆ, ಮುಂದೇನು ಕೂಡ ಮಾಡ್ತೇವೆ. ಹೇಗಿದೆ ಸರ್ ರೆಸ್ಪಾನ್ಸ್ ಜನರ ಜೊತೆಗೆ? ನಾಳೆ ಕನಕಪುರದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ನಾಳೆ ರಾಮನಗರ ಕನಕಪುರ ಎರಡು ಕಡೆ ನಿಗದಿಯಾಗಿದೆ. ಕಾರ್ಯಕರ್ತರು ಮುಖಂಡರುಗಳಲ್ಲಿ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಭಾಳ ಒಂದು ಒಳ್ಳೆ ಉರುಪಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಇಲ್ಲಿ ಏನು ಇವತ್ತೇ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಏನು ಎದುರು ನೋಡ್ತಾ ಇಲ್ಲ. ಭಾಳ ಜನ ಅನ್ಕೊಂಡಿರ್ಬೋದು ಇನ್ನು 3 ವರ್ಷ ಇದೆಯಲ್ಲ ಚುನಾವಣೆಗೆ, ಈಗಲೇ ನಿಖಿಲ್ ಕುಮಾರಸ್ವಾಮಿ ಇಳಿದ್ಬಿಟ್ಟವನಲ್ಲ ಅಂತ. ನಾನಿವತ್ತು ಇಳಿದಿರ್ತಕ್ಕಂಥದ್ದು ಪಕ್ಷದ ಮುಖಂಡರು ಕಾರ್ಯಕರ್ತರು ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ಏನು ಎದುರು ನೋಡ್ತಾ ಇದ್ದೇವೆ. ಜೊತೆಯಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಒಂದು ಕಡೆ ಹಿರಿಯರು ಮತ್ತೆ ಬಹುತೇಕ ಇನ್ನೊಂದಷ್ಟು ಜನ ಯುವಕರನ್ನ ಕೂಡ ಈ ಬಾರಿ ಪಕ್ಷ ಗುರುತಿಸಿ ಒಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲರಲ್ಲೂ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಕಾಂಗ್ರೆಸ್ ಶಾಸಕರು ತಮ್ಮ ಅಸಹಾಯಕತೆಯನ್ನು ತೋರಿಸ್ಕೊಂತ ಇದ್ದಾರೆ ಸರ್ಕಾರದ ವಿರುದ್ಧ. ಸಿಎಂ ಹತ್ರ ದುಡ್ಡಿಲ್ಲ, ನಾವು ಕೇಂದ್ರ ಬರೀಬೇಕು ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಎಸ್ ಟ್ಯಾಕ್ಸ್ ಅಂತ ಒಂದು ಹೊಸ ಎಸ್ ಟ್ಯಾಕ್ಸ್ ನೀತಿಯನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ ಈಗಾಗಲೇ. ಎಸ್ ಟ್ಯಾಕ್ಸ್ ಅಂತ ಅದು ಎಸ್ ಟ್ಯಾಕ್ಸ್ ಅಂದರೆ ನೀವು ಭಾಳ ಬುದ್ಧಿವಂತರಿದ್ದೀರಿ, ನಾವು ಅದನ್ನೇನು ಹೇಳೋದಿಲ್ಲ, ಬಾಯ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ಕಡೆ ಗುತ್ತಿಗೆದಾರರಿಗೆ ಗುತ್ತಿಗೆ ಮೀಸಲಾತಿ ಕೊಡ್ತಕ್ಕಂಥದ್ದಕ್ಕೆ ಅಲ್ಲಿ ಆಗ್ತಕ್ಕಂಥ ಟ್ಯಾಕ್ಸು, ಮತ್ತು ಪಾಪ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೊಂದು ಟ್ಯಾಕ್ಸು, ಮತ್ತು ತಾವೇ ಹೇಳ್ದಂಗೆ ಭಾಳ ಜನ ಇವತ್ತು ಪಕ್ಷದ ಶಾಸಕರ ಒಂದು ಅಸಹಾಯಕತೆ ಯಾವ ರೀತಿ ಇದೆ. ಒಂದು ವಸತಿಯನ್ನು ಇವತ್ತು ಅವ್ರು ತೊಗೊಳ್ಬೇಕು ಅಂತಕ್ಕಂಥದ್ದಾದರೆ ನೇರವಾಗಿ ಹೋಗಿ ಪಾಪ ಸ್ವಪಕ್ಷೀಯರೇ ಆ ಮಂತ್ರಿಗಳನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವ್ರಿಗೆ ತಗೊಳ್ಳೋಕ್ಕಾಗ್ತಾ ಇಲ್ಲ. ಅದರಲ್ಲಿ ಮತ್ತೆ ಮಿಡ್ಲ್ ಮ್ಯಾನ್ಗಳ ಮೂಲಕ ಪಾಪ ಅವರ ಏನು ಪಂಚಾಯತಿ ಅಧ್ಯಕ್ಷರುಗಳು ಅವ್ರ ಲೆವೆಲಲ್ಲಿ ಇರ್ತಕ್ಕಂಥವ್ರು ಅವ್ರ ಕಡೆಯಿಂದ ಇವತ್ತು ಹೋಗಿ ವಸತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವೆಲ್ಲ ನೋಡಿದಾಗ ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷ ಮಾತನಾಡ್ತಕ್ಕಂಥದ್ದಲ್ಲ, ಸ್ವಪಕ್ಷೀಯರೇ ಮಾತನಾಡ್ತಾ ಇದ್ದಾರೆ. ಬಹುಶಃ ಮುಂದೆ ಈ ರಾಜ್ಯ ಸರ್ಕಾರ ಎಲ್ಲೋಗಿ ನಿಲ್ಲಿಸ್ತಾರೆ ನಮ್ಮ ರಾಜ್ಯವನ್ನ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. DK ಶಿವಕುಮಾರ್ ಸುರೇಶ್ ಅವರ ಆಶೀರ್ವಾದ ಇದ್ರೆ ಅನುದಾನ ಸಿಗುತ್ತೆ ಅಂತ ಬಾಲಕೃಷ್ಣ ಅವರು ಹೇಳ್ತಾರೆ. ಎಲ್ಲಿದೆ ಆಶೀರ್ವಾದ? ಯಾರ ಆಶೀರ್ವಾದ ಇದೆ? ಆಶೀರ್ವಾದ ಇದ್ದಿದ್ರೆ ಮತ್ತೆ ಯಾಕೆ ಪಾಪ ಸ್ವಪಕ್ಷೀಯರೇ ಓಪನ್ ಆಗಿ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಮೊಳಕಾಲ್ಮೂರು ಶಾಸಕರು ಅವ್ರ ಪಾಪ DK ಶಿವಕುಮಾರ್ ಅವ್ರ ಆಶೀರ್ವಾದ ಇರೋರಿಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಂತ. ಒಲಿ ಅವ್ರಿಗಾದ್ರೂ ಸಿಕ್ಲಿ ಪಾಪ. ಅವ್ರೇನಾರ ಆ ಲಿಸ್ಟಲ್ಲಿ ಇದಾರ ಅಥವಾ ಅವರು ಆ ಲಿಸ್ಟಲ್ಲಿ ಇಲ್ವ ನಮ್ಗೆ ಗೊತ್ತಿಲ್ಲ. ಅಥವಾ ಸುಮ್ಮನೆ ಹಿಂಗೆ ಬೊಳೆ ಭಾಷಣ ಗೊತ್ತಾಗ್ತಾ ಇಲ್ಲ ನಮಗೆ. ಸರ್ಕಾರ ಯಾಕೆ ಈ ಥರ ತಾರತಮ್ಯ ಮಾಡ್ತಿದೆ ಅಂತ ಅವ್ರು ಹೇಳೋ ಪ್ರಕಾರ ಹೋದ್ರು ತಾರತಮ್ಯ ಅಲ್ವಾ ಸರ್? ಒಬ್ಬರು ಆಶೀರ್ವಾದ ಇದ್ದವ್ರು ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ ಅನ್ನೋದು. ಎಲ್ಲಿ ಯಾರಿಗೇನು ಸಿಕ್ಕಿದೆ ಅಣ್ಣ? ಯಾರಿಗೇನು ಸಿಕ್ಕಿದೆ? ಈಗ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳು ನೋಡಿದ್ರೆ ಮೊನ್ನೆ ರಾಯಚೂರಲ್ಲಿ ಕೂತ್ಕೊಂಡು ಯಾವ ವಿಶೇಷ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಯಾರಿಗೂ 10 ರೂಪಾಯಿ ಅನುದಾನ ಇಲ್ಲ, ಬಿಡುಗಾಸ್ಬಿಟ್ಟಿಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ.